ನನ್ನ ಹೆಸರು ಎಚ್.ಎನ್. ಶಂಕರಲಿಂಗೇಗೌಡ, ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಅಂಗಳ ಗ್ರಾಮ. 1.5 ವರ್ಷ ಆಯ್ತು ಡಯಾಲಿಸಿಸ್ ಶುರುವಾಗಿ. JSS ಎಲ್ಲ ಮೆಡಿಸಿನ್ ಎಲ್ಲ ತಗೋತಾ ಇದ್ದೆ. ಅವರು ಶುಗರ್ ಫುಲ್ ಬಿಲೋ ಆಗಿದ ತಕ್ಷಣ ನಮ್ಗೆ ಕಿಡ್ನಿ 2 ಫೇಲ್ ಆಗ್ಬಿಟ್ಟಿದೆ, ಡಯಾಲಿಸಿಸ್ ಹೋಗಿ ಅಂತ ಅವರು ರೆಫರ್ ಮಾಡಿದ್ರು. ಮಾಡಿದ ತಕ್ಷಣ ನನಗೆ ಡಯಾಲಿಸಿಸ್ ಆದ ದಿವಸ ಸುಮಾರಾಗಿ ನಡೀತಾ ಇದ್ದೆ. ನೆಕ್ಸ್ಟ್ 1 ದಿವಸ 2 ದಿವಸ ಆದ್ಮೇಲೆ ವಾರಕ್ಕೆ 2 ಸಲ ಮಾಡಿಸ್ಕೊತಿದ್ದೆ ಡಯಾಲಿಸಿಸ್. ಫುಲ್ ನಡೆಯಕ್ಕೆ ಆಗ್ತಿರ್ಲಿಲ್ಲ. ಆಗ ನಾನು ಫುಲ್ ಯೋಚನೆ ಮಾಡ್ಬಿಟ್ಟೆ, ಬೇಡಪ್ಪ ಅಂತ. ಅವಾಗ ನನಗೆ 1.5 ವರ್ಷ ಮಾಡಿದೆ. 6 ತಿಂಗಳಿಗೆ ಲೆಫ್ಟ್ ಸೈಡ್ ಪಿಸ್ತೂಲ್ ಫೇಲ್ ಆಗ್ಬಿಡ್ತು. ಇದು ಫೇಲ್ ಆದ ತಕ್ಷಣ ರೈಟ್ಗೆ ಹಾಕಿದ್ರು. JSS ನಲ್ಲಿ ರೈಟ್ಗೆ ಹಾಕಿದ್ಮೇಲೆ ಡಯಾಲಿಸಿಸ್ ಮಾಡಿಸ್ಕೊಳ್ತೇವೆ. ಅಂದ್ರೆ ಫುಲ್ ಡಯಾಲಿಸಿಸ್ ಮಾಡಿದಾಗ ಸತ್ತು ಬದುಕಲೇನೆ ಆಗ್ತಾನೆ ಇರಲಿಲ್ಲ ಅಲ್ಲಿ. ಆವಾಗ ಈ ಹಾಸ್ಪಿಟ್ಲ್ಗೆ ನಮ್ಮ ಮಣಿಕಂಠನವರು ಬಂದು ಸರ್ ನೀವು ನಮ್ಮ RA ಹಾಸ್ಪಿಟಲ್ ಅಲ್ಲಿ ಕಿಡ್ನಿ ಟ್ರಾನ್ಸ್ಫರ್ ಮಾಡ್ತಿದ್ದೀವಿ, ಬನ್ನಿ ಸರ್ ಒಂದ್ಸಲಿ ಅಂದ್ರು. ವಿಸಿಟ್ ಮಾಡಿ ಅಂತ. ನಾನು ಅದಕ್ಕೆ ಏನ್ ಮಾಡಿದೆ, ಮನಸ್ಸು ಕೊಡ್ಲಿಲ್ಲ. ಅಪೋಲೋ ಹಾಸ್ಪಿಟ್ಲು, ಸಿಗ್ಮಾ ಹಾಸ್ಪಿಟ್ಲು ಅಂತ 2-3 ಕಡೆ ತಿರುಗಿ ಲಾಸ್ಟ್ RA ಹಾಸ್ಪಿಟ್ಲ್ಗೆ ಹೋದಾಗ ನಂದೀಶ್ ಡಾಕ್ಟರ್ ಮೀಟ್ ಮಾಡಿದ್ರು ಮಣಿಕಂಠ. ಅವ್ರು ತುಂಬಾ ಧೈರ್ಯ ಕೊಟ್ರು, ಏನಿಲ್ಲ ಮಾಡಿಸಿ, ನಿಮ್ಗೆ ಏಜ್ ಆಗ್ಬಿಟ್ಟಿದ್ರು ಏನ್ ತೊಂದ್ರೆ ಇಲ್ಲ ಇದೀವಿ ಅಂತ. ಆಮೇಲೆ ಸುಮಾರು ಫೈಲ್ಸ್ ಸ್ಟಾರ್ಟ್ ಆಯ್ತು. ಆಮೇಲೆ ಏನಾದ್ರು ಮನಸ್ಸೊಳಗೆ ನರೇಂದ್ರ ಸರ್ ಅದೇ ಮಾಡಿದ್ಬೇಕು ಅಂತ ಮನಸ್ಸು ಬಂತು. ನಮ್ ತಂದೆ ಅವರಿಗೆ 1.5 ವರ್ಷದಿಂದ ಕಿಡ್ನಿ ಫೇಲಿಯರ್ ಆಯ್ತು ಅಂತ ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದ್ವಿ ನಾವು. ಅದಾದ್ಮೇಲೆ ಅವರಿಗೆ, ನನಗೆ ಇನಿಷಿಯಲ್ ಡೇಸ್ ಅಲ್ಲೇ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು. ಬಟ್ ನಮ್ಮಪ್ಪ ಇಲ್ಲ, ನನಗೆ ಏಜ್ ಆಗಿದೆ ಬೇಡ ಅಂತ, ಅವರಿಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಮಾಡ್ಸೋದಿಕ್ಕೆ. ಸೊ ಹಂಗೆ ಆಯ್ತು. ಅದಾದ್ಮೇಲೆ 1 year ಆದ್ಮೇಲೆ ಅವ್ರದ್ದು ಫಿಸ್ತುಲಾ ಫೇಲಿಯರ್ ಆದ್ಮೇಲೆ ಅವರು ಸಿಕ್ಕಾಬಟ್ಟೆ ಪೇನ್ ಆಯ್ತು ಅವರಿಗೆ. ಮತ್ತೆ ರೈಟ್ ಸೈಡ್ ಫಿಸ್ತುಲಾ ಮತ್ತೆ ಕೆಥೆಡ್ರಾ ಎಲ್ಲ ಹಾಕಿದ್ಮೇಲೆ ಆಗ ಅವರು ಇಲ್ಲ, ನಾ ಮಾಡಿಸ್ಕೊತೀನಿ ಅಂತ ಇಂಟ್ರೆಸ್ಟ್ ತೋರಿಸಿದ್ರು. ಅದಾದ್ಮೇಲೆ ನಾನು ನನ್ನ ಫ್ರೆಂಡ್ಸ್ ರೆಫರೆನ್ಸ್ ಇಂದ ಮಲ್ಟಿಪಲ್ ಹಾಸ್ಪಿಟಲ್ಸ್ ಅಲ್ಲಿ ನಾನು ಚೆಕ್ ಮಾಡಿದ್ದೆ, ಎಲ್ಲೆಲ್ಲಿ ಮಾಡಿಸ್ಬೋದು ಮೈಸೂರಲ್ಲಿ ಅಂತ. ನಾವು ನಾನ್ ಆಕ್ಚುಲಿ ಬೇರೆ ಕಂಟ್ರಿಯಲ್ಲಿ ಇರೋದು. ನಮ್ಮ ಅಪ್ಪ ಅಮ್ಮ ಬೇರೆ ಹಾಸ್ಪಿಟಲ್ಸ್ ಎಲ್ಲ ವಿಸಿಟ್ ಮಾಡಿದ್ರು ನಾನು ಅಪಾಯಿಂಟ್ಮೆಂಟ್ ತಗೊಂಡು. ಅದಾದ್ಮೇಲೆ ಆ ಟೈಮ್ ಅಲ್ಲಿ ನಮ್ಮ ಅಪ್ಪಂಗೆ ನಾವು ನಮ್ಮ ಊರ ಹತ್ರನೇ ಇರೋದು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮಾಡಿಸ್ತಾ ಇದ್ವಿ. ಗುಂಡ್ಲುಪೇಟೆ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನೆಫ್ರೋಪ್ಲಸ್ ಅವ್ರದ್ದು ಡಯಾಲಿಸಿಸ್ ಸೆಂಟರ್ ಇದೆ, ಅಲ್ಲಿ ಮಾಡಿಸ್ತಾ ಇದ್ರು. ಅವಾಗ ಒಂದಿನ ಮಣಿಕಂಠ ಅವ್ರು ಬಂದು ನಮ್ ತಂದೆ ತಾಯಿನ ಭೇಟಿ ಮಾಡಿ, ಇಲ್ಲ ನಮ್ ಹಾಸ್ಪಿಟಲ್ ಅಲ್ಲಿ ನಾವ್ ಈ ತರ ಹಿಂಗ್ ಫೆಸಿಲಿಟಿ ಇದೆ ಟ್ರಾನ್ಸ್ಪ್ಲಾಂಟ್ ಇದು, ನೀವು ಬಂದ್ ಒಂದ್ಸತಿ ವಿಸಿಟ್ ಮಾಡಿ ಅಂತ ಹೇಳಿದ್ರು. ಸೊ ನಾನು ಸರಿ ನೋಡೋಣ, ಇದು ಒಂದು ಆಪ್ಷನ್ ಟ್ರೈ ಮಾಡೋಣ ಅಂತ ಹೇಳಿ ಹೋದಾಗ, ಆಗ ಮಣಿಕಂಠ ಅವರು ನನಗೆ ನರೇಂದ್ರ ಸರ್ ಮತ್ತೆ ಅನಿಲ್ ಸರ್ದು ಡೀಟೇಲ್ಸ್ ಎಲ್ಲ ಕಳ್ಸಿಕೊಟ್ಟಿದ್ರು. ಅವ್ರು ಕಳ್ಸಿದ ಮೇಲೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ. ನಾನು ಯೂಟ್ಯೂಬ್ ಅಲ್ಲಿ ನರೇಂದ್ರ ಸರ್ ಮತ್ತೆ ಅನಿಲ್ ಸರ್ದು ಏನ್ ವಿಡಿಯೋಸ್ ಅಪ್ಲೋಡ್ ಆಗಿತ್ತು, ಮತ್ತೆ ಅನಿಲ್ ಸರ್ದು ವಿಡಿಯೋ ಇಂಟರ್ವ್ಯೂಸ್ ಎಲ್ಲ ನೋಡಿದ್ದೆ ನಾನು. ಸೊ ಅದೆಲ್ಲ ನೋಡಿದ್ಮೇಲೆ ನನಗಿಲ್ಲ ಮಾಡಿಸ್ಬೋದು. ಅಂಡ್ ಅವ್ರಿಗೆ 1500+ ಟ್ರಾನ್ಸ್ಪ್ಲಾಂಟ್ಸ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಓಕೆ ಫೈನ್, ಇವ್ರ ಟೀಮ್ ಜೊತೆನೆ ಪ್ರೊಸೀಡ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ನಾವು. ಅದಾದ್ಮೇಲೆ ನಾನ್ ಅಲ್ಲಿದ್ರು ಮಣಿಕಂಠ ನಮ್ ತಂದೆ ತಾಯಿ ಜೊತೆ ಎಲ್ಲಾ ಟೆಸ್ಟ್, ಆಲ್ಮೋಸ್ಟ್ 75% ವರ್ಕ್ಅಪ್ ಮಾಡಿದ್ದು ಮಣಿಕಂಠ. ಎಲ್ಲಾ ಟೆಸ್ಟ್, ಮೆಜಾರಿಟಿ ಟೆಸ್ಟ್ ಅಂಡ್ ಲೀಗಲ್ ಎಲ್ಲಾನು ಮಣಿಕಂಠ ಮಾಡಿ, ಅದಾದ್ಮೇಲೆ ನಾವು ಲಾಸ್ಟ್ ಅಲ್ಲಿ ಆಂಜಿಯೋಗ್ರಾಮ್ ಮಾಡಿದಾಗ ನಮ್ ತಂದೆಗೆ ಈ ತರ ಕಿಡ್ನಿ ಹಾರ್ಟ್ ಸಮಸ್ಯೆ ಇದೆ ಅಂತ ಗೊತ್ತಾಯ್ತು. ಅದಾದ್ಮೇಲೆ ಸ್ಟಂಟ್ ಹಾಕಿ ಅದಾದ್ಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡೋದ, ಇಲ್ಲ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಸ್ಟಂಟ್, ಆ ತರ ಒಂದು ಕನ್ಫ್ಯೂಷನ್ ಇದ್ದಾಗ ನರೇಂದ್ರ ಸರ್ ಇಲ್ಲ ನಮ್ ಹಾಸ್ಪಿಟ್ಲ್ಗೆ ಒಂದ್ಸತಿ ಬನ್ನಿ, ಇಲ್ಲಿ ಒಂದ್ಸತಿ ತೋರ್ಸೋಣ, ಒಂದ್ ಸೆಕೆಂಡ್ ಒಪಿನಿಯನ್ ತರ ಆಗುತ್ತೆ ಅಂತ ಕರ್ಸಿದ್ರು. ಆಗ ನಮ್ ತಂದೆ ತಾಯಿ ಬಂದು ಇಲ್ಲಿ ಡಾಕ್ಟರ್ನ ಮೀಟ್ ಮಾಡಿ, ಆಮೇಲೆ ಅನಿಲ್ ಸರ್ನ ಮತ್ತೆ ನರೇಂದ್ರ ಸರ್ನ ಮೀಟ್ ಮಾಡಿದ್ರು. ಅದಾದ್ಮೇಲೆ ಇಲ್ಲ ಏನ್ ಸಮಸ್ಯೆ ಆಗಲ್ಲ, ಪರವಾಗಿಲ್ಲ, ನಾವ್ ಇದಕ್ಕಿಂತ ಕಾಂಪ್ಲಿಕೇಟೆಡ್ ಕೇಸಸ್ ನ ಹ್ಯಾಂಡಲ್ ಮಾಡಿದೀವಿ, ಏನ್ ಸಮಸ್ಯೆ ಇಲ್ಲ, ನಾವ್ ಮಾಡ್ಬೋದು ಅಂತ ಅವ್ರು ಗೋ ಕೊಟ್ಟ ಮೇಲೆ ನಾನ್ ಮತ್ತೆ ಟ್ರಾವೆಲ್ ಮಾಡಿ ಬಂದ್ವಿ. ಅದಾದ್ಮೇಲೆ ನಾವಿಲ್ಲಿ ಥ್ರೂ ಔಟ್ ದ ಪ್ರಾಸೆಸ್ ನಾವಿಲ್ಲಿ ಬಂದ್ಮೇಲೆ ಯತೀಶ್ ಅವ್ರಾಗಿರ್ಬೋದು, ಇಲ್ಲ ಹರ್ಷಿತಾ ಅವ್ರಾಗಿರ್ಬೋದು, ಲೀಗಲಿಗೆ ನಮಗ್ ತುಂಬಾ ಹೆಲ್ಪ್ ಮಾಡಿದ್ರು ಆಕ್ಚುಲಿ ಎಲ್ಲ ಕ್ಲಿಯರೆನ್ಸ್ ತಗೊಳೋದಿಕ್ಕೆ. ಅದಾದ್ಮೇಲೆ ನಾವು ಒಂದು 2 weeks ಡಯಾಲಿಸಿಸ್ ಇಲ್ಲೇ ಮಾಡ್ಸಿದ್ವಿ ನಾವು. ಇಲ್ಲಿನ ಸ್ಟಾಫ್ ಅಷ್ಟೇ ತುಂಬಾ ಚೆನ್ನಾಗಿ ನಮಗೆ ತುಂಬಾ ಸಪೋರ್ಟ್ ಅಂಡ್ ಕೇರ್ ಪ್ರೊವೈಡ್ ಮಾಡಿದ್ದಾರೆ ನಮಗೆ. ಅದಾದ್ಮೇಲೆ ಟ್ರಾನ್ಸ್ಪ್ಲಾಂಟು ಅಷ್ಟೇ, ನಮಗೆ ಒಂದ್ ಸ್ವಲ್ಪ ಅವ್ರಿಗೆ ಹಾರ್ಟ್ ಸಮಸ್ಯೆ ಇರೋದ್ರಿಂದ ಒಂದ್ ಸ್ವಲ್ಪ ಭಯ ಇತ್ತು, ಹೆಂಗಿರುತ್ತೋ ಹೆಂಗಾಗುತ್ತೋ ಅಂತ. ಬಟ್ ಏನು ಕಾಂಪ್ಲಿಕೇಶನ್ಸ್ ಏನ್ ಆಗಿಲ್ಲ ನಮ್ಮ ಅಪ್ಪ ಅಮ್ಮಂದು ಟ್ರಾನ್ಸ್ಪ್ಲಾಂಟ್ ಇದು. ಆಮೇಲೆ March 10th ಟ್ರಾನ್ಸ್ಪ್ಲಾಂಟ್ ಇತ್ತು. ನಮ್ ತಾಯಿ ಅವ್ರದ್ದು ಟ್ಯೂಸ್ಡೇ March 10th ಆಗಿದ್ದು 2 days ನಮ್ಮ ಅಮ್ಮನ್ ಡಿಸ್ಚಾರ್ಜ್ ಆಯ್ತು. ಅದಾದ್ಮೇಲೆ 1 week ನಮ್ಮ ಅಪ್ಪನ್ ಡಿಸ್ಚಾರ್ಜ್ ಆಯ್ತು.
ಈಗ ಅವ್ರಿಬ್ರು ಆರಾಮಾಗಿದ್ದಾರೆ. ನಮ್ಮಮ್ಮ ಇವಾಗ ಎದ್ದು ಅವ್ರ ಕೆಲ್ಸಗಳು ಅವ್ರು ಮಾಡ್ಕೋತಾರೆ. ನಮ್ ತಂದೆನೂ ಅಷ್ಟೇ. ಅವ್ರು ಏನ್ ಇವಾಗ ಅವ್ರ ಮುಂಚಿನ ಅಂದ್ರೆ ಸ್ವಲ್ಪ ಕ್ವಾರಂಟೈನ್ ಟೈಪ್ ಇದಾರೆ ಒಂದೇ ರೂಮ್ ಅಲ್ಲಿ, ಬಟ್ ಸ್ಟಿಲ್ ಅವ್ರ ಕೆಲ್ಸಗಳು ಅವ್ರು ಮಾಡ್ತಿದ್ದಾರೆ. ಬಟ್ ನಮ್ದು ಏನ್ ಸ್ಟೇ ಇತ್ತು 10 days ಹಾಸ್ಪಿಟಲ್ ಅಲ್ಲಿ, ನರ್ಸಿಂಗ್ ಸ್ಟಾಫ್ ಇರ್ಬೋದು, ಅದಾದ್ಮೇಲೆ ಶಂಕರ್ ಸರ್ ಇರ್ಬೋದು, ಅವರು ನಮಗೆ ಈಗ ನಮ್ದು ಪೋಸ್ಟ್ ಸರ್ಜರಿ ಫಾಲೋ ಅಪ್ಸ್ ಏನಿದೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದಾರೆ ನಮಗೆ. ಈಗ ನಮ್ಗೆ ಒಂದ್ ಏನೇ ಡೌಟ್ಸ್ ಇದ್ರು ಹಿ ಇಸ್ ವೆರಿ ರೀಚಬಲ್. ನಮ್ ಏನೇ ಇದ್ರು ಅವ್ರಿಗೆ ಇದ್ ಮಾಡ್ಬೋದು. ಐ ಥಿಂಕ್ ನಂಗೆ ಇವಾಗ ಅನ್ಸುತ್ತೆ ಲೈಕ್ ವಿ ಡಿಡ್ ಅ ರೈಟ್ ಡಿಸಿಷನ್. ನಾವು ಗ್ಲೆನಿಗಲ್ಸ್ BGS ನ ಚೂಸ್ ಮಾಡಿದ್ದು ನಮ್ ತಂದೆ ತಾಯಿ ಟ್ರಾನ್ಸ್ಪ್ಲಾಂಟ್ ಗೆ ಅಂತ.